ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನೆಲ್ ನೋಡ್ತಿರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಬೆಳಗ್ಗೆ ಮಾತನಾಡುವಾಗ ನೀವು ಕಾರ್ಯಕ್ರಮದಲ್ಲಿ ತಿಳಿಸಿದ್ರಿ ಎಲ್ಲೋ ಒಂದು ಕಡೆ ಈ ಬಂಗು ವಿಚಾರವಾಗಿ ಕೇಳಿದ್ರೆ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ. ಸೊ ನಾನಿವತ್ತು ನೇರವಾಗಿ ಅದೇ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಕಷ್ಟು ಜನರಲ್ಲಿ ನೋಡೋದಕ್ಕೆ ಮುಂಚೆ ಚೆನ್ನಾಗೇ ಇರ್ತಾರೆ. ಈ ಸ್ಕಿನ್ ಅನ್ನೋಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್. ಅದರಲ್ಲೂ ಫೇಸ್ ಅಂತಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ತುಂಬ ಕಾನ್ಷಿಯಸ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿರಬೇಕು, ಸುಂದರವಾಗಿ ಕಾಣಿಸ್ಬೇಕು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅಂತ. ಈ ಫೇಸಲ್ಲಿ ಬಂಗು ಬಂದುಬಿಡ್ತು ಅಂದರೆ ಅವ್ರ ಮನಸ್ಥಿತಿನೂ ಒಂದು ರೀತಿ ಚಿಂತಾಜನಕವಾಗಿರುತ್ತೆ, ಆಲೋಚನೆಯಲ್ಲೇ ಇರ್ತಾರೆ, ಯೋಚನೆಗಳು ಮಾಡ್ತಾ ಇರ್ತಾರೆ. ಇದು ಕಾಣಿಸ್ಕೊಳ್ಳೋ ಇಂಡಿಕೇಶನ್ಸ್ ಏನು, ಎಲ್ಲಿ ತಪ್ಪುಗಳನ್ನ ಮಾಡ್ತಾರೆ, ಯಾಕೆ ಈ ಒಂದು ಸಮಸ್ಯೆಗಳು ಬಂಗ ರೀತಿನಲ್ಲಿ ಬರುತ್ತೆ? ಆಯಿಂಟ್ಮೆಂಟ್ಸು, ಡಾಕ್ಟರ್ಸು ಎಲ್ಲನೂ ಸುತ್ತಾರೆ, ಆದರೂ ಕೂಡ ಹೋಗ್ತಿರೋದಿಲ್ಲ. ಏನು ಪರಿಹಾರ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಇದು ಯಾವುದರಲ್ಲೋ ನೀವು ನಿನ್ನೆ ಅವಾಗಲೇ ಮಾತಾಡಿದ್ರಲ್ಲಿ ಯಾವುದೋ ಮಾತಾಡಬೇಕಾದ್ರೆ ಯಾಕೆ ಬರುತ್ತೆ, ನಮ್ಮ ಕಷ್ಟಗಳು ಯಾಕೆ ಬರುತ್ತೆ ಅಂದರೆ ಹಿಂದಿನದು ಲಿಂಕ್ ಇರುತ್ತೆ ಅದಕ್ಕೆ. ಆ ಪಾಪ ಬರಲಿಕ್ಕೆ ಎಲ್ಲೋ ಒಂದು ಕಡೆ ನೀವು ಪುಣ್ಯಕ್ಕೆ ಎಲ್ಲಿ ಅಡ್ಡ ಹಾಕಿದ್ದೀರಿ, ಏನು ತೊಂದರೆಯಿಂದ ಬರುತ್ತೆ ಅನ್ನಲಿಕ್ಕೆ ನಿಮಗೆ ಬಂಗು ಬರಲಿಕ್ಕೂ ಅಷ್ಟೇ. ಸಣ್ಣ ಮಕ್ಕಳಲ್ಲಿ ಈ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ್ರು ಕೂಡ ತಪ್ಪೆ ಅಂತ. ಈ ಸಣ್ಣ ಮಗು ಹಾಕಿದ್ದಾಗ ನೀವು ದೀಪ ಕೈ ಇಟ್ಟರೆ ಸುಡಲ್ವಾ? ಮಗು ಅದು ಸುಡಬಾರ್ದು ಅನ್ನತ್ತೇನು ದೀಪ. ಹಾಗೇನೆ ನೀವು ಸಣ್ಣ ವಯಸ್ಸಲ್ಲಿ ವಸ್ತುಲ ಮೇಲೆ ಆ ಮನೆ ದಾಟಬೇಕಾದ್ರೆ ಆ ವಸ್ತುಲೇನಿದೆ ಆ ಪಟ್ಟಿನ ತುಂಬ ತುಳಿದು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಅದನ್ನು ತುಳಿತಾನೇ ಇದ್ದರೆ ಬಹುಶಃ ಸಣ್ಣ ವಯಸ್ಸಲ್ಲಿ ಆ ಪಟ್ಟಿನ ತುಳಿದಿದ್ದರ ದೋಷ, ಬಹುಶಃ ಶಾಸ್ತ್ರ ಏನು ಹೇಳುತ್ತೆ 16 ವರ್ಷ ತನಕ ಅವ್ನು ಏನು ಮಾಡ್ತಾನೆ ಆ ಪಾಪಗಳು ಆ್ಯಡ್ ಆಗಲ್ಲ, ತಪ್ಪು ಕರೆಕ್ಟ್ ಸಿಗಲ್ಲ ಅಂತ ಹೇಳ್ತಾನೆ. ಪ್ರೌಢಾವಸ್ಥೆಗೆ ಬರ್ತಕ್ಕಂಥದ್ದು ಮಾತ್ರ ಲೆಕ್ಕ ಅಂತ. ಆದರೆ ಇಲ್ಲಿ ಏನು ಅಂತಂದರೆ ನೋಡಿ, ಸಣ್ಣದಕ್ಕೆ ನಾನು ದೀಪ ನಿಮಗೆ ಉದಾಹರಣೆ ಅದಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ ಆ ಸಣ್ಣ ವಯಸ್ಸಲ್ಲಿ ಅಥವಾ ಇಂದಿನ ಜನದಲ್ಲಿ ನೀವು ಹೊಸ್ತಲಲ್ಲೇ ತುಳಿದು ಹೊಸ್ತಲ ಮೇಲೆ ತಲೆ ಇಟ್ಟು ಮಲಗಿರ್ತಕ್ಕಂಥದ್ದು ಅಥವಾ ಹೊಸ್ತಲನ್ನು ನೀವು ತುಂಬ ತುಳಿದಿದ್ದರೆ ಅದು ದೇವಸ್ಥಾನದಾಗಿರಬಹುದು, ನಿಮ್ಮ ಮನೆಯದಾಗಿರಬಹುದು, ಎಲ್ಲಿ ಮುಖ್ಯವಾಗಿರ್ತಕ್ಕಂಥ ಹೊಸ್ತಲನ್ನು ತುಳಿದಿದ್ದರ ಪಾಪ ಯಾವಾಗ ಕಾಣಿಸ್ಕೊಳ್ಳೋದೆ ಗೊತ್ತಾ? ನಿಮ್ಮ ಅಂದವಾಗಿದ್ದ ಬದುಕಲ್ಲಿ, ನಿಮ್ಮ ಚಂದವಾಗಿದ್ದ ಸೌಂದರ್ಯದ ಮುಖಕ್ಕೆ ಅಂಥದ್ದು. ಅದಕ್ಕೆ ಹೇಳ್ತಾನೆ, ಅದಕ್ಕೆ ನಿಮ್ಮ ಒಂದು ಬದುಕಿಗೆ, ನಿಮ್ಮ ಒಂದು ಜೀವನಕ್ಕೆ ಭಂಗ ಬಂತು ಅಂತ. ಆ ಭಂಗ ಬರೋದ ಸೂಚಕ ಮುಖದ ಮೇಲೆ ಬರ್ತಕ್ಕಂಥ ಬಂಗು. ಎಷ್ಟೋ ಚೆನ್ನಾಗಿ ಹೋಗ್ತಾ ಇದ್ದೀರಿ, ಮಾನಕ್ಕೆ ಹಂಚಿಕೊಂಡು ಮರ್ಯಾದೆಗೆ ಹಂಚಿಕೊಂಡು ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀರಿ. ಅಂತಹ ಮಾನ ಮರ್ಯಾದೆಯಿಂದ ಬದುಕ್ತಾ ಇರ್ತಕ್ಕಂಥ ಕುಟುಂಬಕ್ಕೆ ಭಂಗ ತರೋದು ನಿಮ್ಮ ಮುಖದ ಮೇಲಿನ ಬಂಗು. ಎಂತ ಮಾಡೋದು? ಯಾವುದರಿಂದ ಬಂತು ಇದು? ಬರೋದು ಇನ್ನು ಜ್ಯೋತಿಷ್ಯ ಜಾತಕ ಅಂತ ತೆಗೆದರೆ ರಾಹುವಿಂದಲೇ ಬರ್ತಕ್ಕಂಥದ್ದು. ಈ ಮಚ್ಚಗಳೆಲ್ಲವೂ ಕೂಡ ರಾಹುವಿನ ಕೃಪೆಯೇ ಅದು. ಹಾಗಾಗಿ ಅಂತಹ ರಾಹುವಿಂದ ಬಂದಿರತಕ್ಕಂಥ, ಇನ್ನು ನಾನು ಮೇಜರ್ ಏನು ಹೇಳ್ತೀನಿ ಅಂತಂದ್ರೆ, ಎಷ್ಟು ಜನಕ್ಕೆ ಬಂಗಿರುತ್ತೋ ಏಕೆ ಬಂತು ಏನು ಬಂತು ಬಿಟ್ಬಿಡೋಣ, ಜನಕ್ಕೆ ಏನು ಬೇಕು ಪರಿಹಾರ ಬೇಕು. ಹೌದು, ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಬಹುಶಃ ರಾಹುವಿಗೆ ಸಂಬಂಧಪಟ್ಟ ಪೂಜೆಯನ್ನು ಮಾಡ್ತಾಯಿದ್ದೀವಿ ಗುರುಗಳೇ, ಬೇಕಾದಷ್ಟು ಮಾಡ್ತಾಯಿದ್ದೀವಿ. ಎಸ್, ಗುಡ್, ಸೂಪರ್. ಮಾಡ್ತಕ್ಕಂಥದ್ದು ಏನು, ಆ ರಾಹುವಿಗೆ ಸಂಬಂಧಪಟ್ಟ, ಶನಿಗೆ ಸಂಬಂಧಪಟ್ಟ ಪೂಜೆಯನ್ನೇ ನೀವು ಮಾಡ್ಕೊಳ್ಬೇಕಾಗತ್ತೆ. ರಾಹು ಶನಿ, ರಾಹುವಿನ ಅಷ್ಟೋತ್ರ ಓದ್ಕೊಳ್ತಾ ಬನ್ನಿ, ಮತ್ತು ಶನೇಶ್ವರನ ಅಷ್ಟೋತ್ರ ಕೂಡ ಓದ್ಕೊಳ್ತಾ ಬನ್ನಿ. ಇನ್ನು ನೀವು ಮನೆಯಲ್ಲಿ ಮಾಡಬೇಕಾಗಿದೆ ಏನು ಗೊತ್ತಾ? ರಾಹುವನ್ನು ಮತ್ತು ಶನಿನ ತಿಳಿದುಕೊಳ್ತಾ 2 ಮಣ್ಣಿನ ಹಣತೆಗಳನ್ನು ಮನೆಯಿಂದ ಹೊರಗೆ ಇಡಬೇಕು. ಮನೆಯಿಂದ ಹೊರಗಡೆ ನಿಮ್ಮ ಕಾಂಪೌಂಡ್ ಹತ್ರ ಬೆಳಗ್ತಕ್ಕಂಥದ್ದು, ಅಥವಾ ನಿಮ್ಮ ತುಳಸಿ ಕಟ್ಟೆ ಹತ್ರ ಇಡಲೇಬೇಕು, ಪ್ರತಿನಿತ್ಯ ಇಡಬೇಕು. ಎಷ್ಟು ದಿನ? ನಿಮ್ಮ ಆ ಒಂದು ಬಂಗ್ ಹೋಗೋ ತನಕ ಹೋಗುತ್ತೆ ಅದು. ಬಹುಶಃ ನೀವೇನಾದರೂ 90 ದಿನಗಳು ನಾವು ಹಚ್ತಾ ಬಂದಿದೆ ಅಂತಂದರೆ ನಿಮಗೆ ಬಂಗ್ ಹೋದ ಹಾಗೇನೆ ಇಲ್ಲಿ ಮಾಡ್ಕೊಳ್ಬೇಕು. ಆಮೇಲೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ಕುಳಿತುಕೊಂಡು ರಾಹುವಿನ ಅಷ್ಟೋತ್ರ, ಶನಿ ಅಷ್ಟೋತ್ರ ಹೇಳಲೇಬೇಕು. ನಿಮ್ಮ ಬಂಗ್ ಹೋಗಬೇಕಾದ್ರೆ ದರ್ಪಣದಲ್ಲಿ ನೀವು ನೋಡ್ಕೊಳ್ತೀರಲ್ಲ, ಆ ರೀತಿಯಾಗಿ ದರ್ಪಣವನ್ನು ನೀವು ದಾನ ಮಾಡಬೇಕು, ಕನ್ನಡಿಯನ್ನು ದಾನ ಮಾಡಿಕೊಳ್ಬೇಕು, ಅರಿಶಿನ ಕೊಂಬು ನೀವು ದಾನ ಮಾಡಬೇಕು. ಹಾಗೆಯೇ ನಿಮ್ಮ ಮನೆಯಲ್ಲಿ ಗಂಧದ ಕಲ್ಲಿದ್ದರೆ ಚೆನ್ನಾಗಿ ತೇಯ್ತಕ್ಕಂಥದ್ದು, ಗಂಧವನ್ನು ತೇದೋದು, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಕ್ಕಂತಹದ್ದು, ಎಲ್ಲಿ ಬಂಗಿದೆಯೋ ಅಲ್ಲಿ ಏನು ಬರ್ತಕ್ಕಂಥದ್ದು ಇದೆಯೋ ಅದು ಅಲ್ಲಿ ಅಪ್ಲೈ ಮಾಡೋದು. ಆದ ಮೇಲೆ ಒಂದು ನಿಂಬೆಹಣ್ಣು ಹೋಳನ್ನು ತೆಗೆದುಬಿಟ್ಟು ಅದರ ಮೇಲೆ ರಬ್ ಮಾಡ್ತಕ್ಕಂಥದ್ದು ಪೂರ್ಣವಾಗಿ. ಇದು ಹಗಲೆಲ್ಲ ಮಾಡೋದು. ನೈಟಲ್ಲಿ ಹಾಲಿನ ಕೆನೆ ಸ್ವಲ್ಪ ಟೊಮಾಟೊ ರಸ 2 ಮಿಕ್ಸ್ ಮಾಡಿ ಅಲ್ಲಿ ಲೇಪನ ಮಾಡ್ತಕ್ಕಂಥದ್ದು. ಮತ್ತು ಅದಕ್ಕೆ ಏನು ಮಾಡ್ತೀರಿ? ನಿಂಬೆಹಣ್ಣನ್ನು
ಅಪ್ಲೈ ಮಾಡೋದು, ಮಸಾಜ್ ಮಾಡೋದು. ಇದನ್ನು ಮಾಡ್ತಾ ಬನ್ನಿ. ಎಷ್ಟು ಒಂದು 30 ದಿನಗಳ ಪರ್ಯಂತ ಮಾಡ್ತಾ ಬನ್ನಿ. ನೀವು ನಿಮ್ಮ ಮುಖದ ಮೇಲಿರ್ತಕ್ಕಂಥದ್ದು ಏನು ನಿಮ್ಮ ಸೌಂದರ್ಯಕ್ಕೆ ಅಡಚಣೆ ಮಾಡ್ತಾ ಇತ್ತು, ನಿಮ್ಮ ಅಂದಕ್ಕೆ ಅದೊಂದು ಬ್ರೇಕ್ ಆಗಿತ್ತು, ನಿಮ್ಮ ಒಂದು ಅಲಂಕಾರಕ್ಕೆ ಅದು ಕಪ್ಪು ಚುಕ್ಕೆ ಆಗಿತ್ತು, ಇದನ್ನು ಹೋಗಲಾಡಿಸ್ತಕ್ಕಂಥ ಪದ್ಧತಿ ಇದಾಗಿರುತ್ತೆ. ನೀವು ಮಾಡ್ಕೊಳ್ತಕ್ಕಂಥ ಮನೆಯಲ್ಲಿ ಹೊರಗಡೆ ದೀಪ ಹಚ್ಚತಕ್ಕಂಥದ್ದು, ಮನೆ ಒಳಗಡೆ ಇದನ್ನು ಮಾಡ್ಕೊಳ್ಳೋದು, ರಾಹು ಶನಿಯ ಅಷ್ಟೋತ್ತರನ ಓದ್ಕೊಳ್ತಕ್ಕಂಥದ್ದು. ಇದನ್ನು ಮಾಡ್ಕೊಳ್ಳಿ. ಒಟ್ಟಾರೆ ಹೆಂಗೆ ಬಂತು ಎಲ್ಲಿ ಬಂತು ಒಟ್ಟಾರೆ ಬಂದಿದೆಯಾ, ಬಂದಿರ್ತಕ್ಕಂಥ ಹೋಗಲಾಡಿಸ್ಕೊಳ್ಳೋಂಥ ಪದ್ಧತಿ ಇದು. ಇದನ್ನು ಮಾಡಿಕೊಳ್ಳಿ. ಆ ರಾಹುವಿಗೆ ಮತ್ತು ಆ ಒಂದು ಶನಿ ಕೃಪೆಗೆ ನೀವು ಒಳಗಾಗ್ತೀರಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಬಂಗು ಸಮಸ್ಯೆ ಇದ್ದಾಗ ಇವಾಗ ರಾಹು ಶನಿ ಅಷ್ಟೋತ್ತರವನ್ನು ನಾವು ಹೇಗೆ ಹೇಳ್ಕೊಳ್ಬೇಕು, ಜೊತೆಗೆ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಒಂದು ರೆಮಿಡೀಸು ಟಿಪ್ಸು ಹೆಣ್ಮಕ್ಳಿಗೆ ತಿಳಿಸ್ಕೊಟ್ಟಿದ್ದೀರಾ. ಈಗ ಸ್ಟಾರ್ಟ್ ಆಗ್ತಾ ಇದೆ ಲೈಟಾಗಿ ಅಂದರೆ ಅವರು ಕೂಡ ಇದನ್ನು ಫಾಲೋ ಮಾಡ್ಬೋದು. ಈಗ ಆಲ್ರೆಡಿ ಬಂದಿದೆ ಅಂತಂದರೆ ಅವರು ಕೂಡ ಮಾಡೋದ್ರಿಂದ ಅದರಿಂದ ಹೊರಗಡೆ ಬರ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಈ ಸಮಸ್ಯೆ ಸಾಕಷ್ಟು ಜನಕ್ಕಿದೆ, ನಿಮಗೆ ಗೊತ್ತಿರೋರ್ಗಿದೆ ಅಂತಂದರೆ ಖಂಡಿತ ಅವ್ರಿಗೂ ಕೂಡ ವಿಡಿಯೋನ ತಲುಪಿಸುವಂಥ ಪ್ರಯತ್ನ ಮಾಡಿ. ಆಗ ಆ ಒಂದು ಬಂಗಿನ ಸಮಸ್ಯೆಯಿಂದ ಅವರು ಕೂಡ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.